ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ನೆಕ್ಸ್ಟ್ ವಿಡಿಯೋ. ಇವತ್ತು ನಾನು ನನ್ನ ಹೆಂಡತಿ ಹಾಗೆ ನನ್ನ ಪಾಪು ನಮ್ಮ ಫ್ಯಾಮಿಲಿ ಎಲ್ಲರೂ ವಿಸಿಟ್ ಮಾಡ್ತಾ ಇರೋದು ನಮ್ಮ ಅಕ್ಕ ಬಾವ ಅವರ ಮನೆಗೆ. ಏನಕ್ಕೋಸ್ಕರ ಅಂದರೆ ಇವತ್ತು ಅವರದ್ದು 9ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ. ಅಂದರೆ 9 ವರ್ಷ ಆಗಿದೆ ಆಲ್ರೆಡಿ. ಹಾಗಾಗಿ ಕೇಕ್ನ ಕಟ್ ಮಾಡಬೇಕಾದ್ರೆ ಇಬ್ಬರೂ ಕಡೆಯಿಂದನೂ ಸರ್ಪ್ರೈಸ್ ಇತ್ತು. ನಾವು ಏನಪ್ಪ ಅಂದರೆ ನಮ್ಮ ಭಾವ ಅವರು ನಮ್ಮ ಅಕ್ಕನ್ಗೆ ಒಂದು ಲಾಂಗ್ ಚೈನ್ನ ಕೊಡ್ಸಿದ್ರು. ನಮ್ಗೂನು ಸರ್ಪ್ರೈಸ್, ಇಬ್ರಿಗೂ ಗೊತ್ತೇ ಇರಲಿಲ್ಲ ಯಾರಿಗೂನು. ಒಬ್ರೇ ಹೋಗಿ ಸೈಲೆಂಟ್ ಆಗಿ ತಂದ್ಬಿಟ್ಟಿದ್ದಾರೆ. ಅದನ್ನ ನೋಡಿ ನಮ್ಮ ಅಕ್ಕನೂ ಕೂಡ ತುಂಬಾ ಖುಷಿ ಆಯ್ತು. ನಾವ್ ಇಷ್ಟೇ ಏನಪ್ಪಾ ಆಯ್ತು, ಮಾಮೂಲಿ ಗಿಫ್ಟ್ ನಾರ್ಮಲ್ ಆಗಿ ಇದ್ದೇ ಇರುತ್ತೆ ಅನ್ಕೊಂಡಿದ್ದು. ಆದ್ರೂನು ವೆಡ್ಡಿಂಗ್ ಆನಿವರ್ಸರಿ ಅಲ್ವಾ, ಗೊತ್ತಿಲ್ದಂಗೆ ಹೋಗಿ ತಗೊಂಡ್ಬಂದ್ಬಿಟ್ಟಿದ್ದಾರೆ. ಹುಡುಗರುಗಳಿಗೂ ಗೊತ್ತಿರ್ಲಿಲ್ಲ. ಆಮೇಲೆ ನೋಡಿದ್ರೆ ನಮ್ಮ ಅಕ್ಕ ಕೂಡ ನೆಕ್ಸ್ಟ್ ಸರ್ಪ್ರೈಸ್ ನಂಬರ್ 2 ತೆಗೆದು ನೋಡಿದ್ರೆ ಒಂದು ಉಂಗ್ರನ ತಂದಿದ್ದಾರೆ. ಇಬ್ರಾಳಿಗೂ ತುಂಬಾ ಖುಷಿ ಆಯ್ತು. ಏನಕ್ಕಂದ್ರೆ ಆಲ್ರೆಡಿ ಕಳೆದ 9 ವರ್ಷ ಆಗೋಗಿದೆ. ದಿನಗಳು ಯಾವ ರೀತಿ ಕಳೆದೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. 9 ವರ್ಷದಿಂದ ತುಂಬಾ ಹ್ಯಾಪಿಯಾಗಿ ಫೀಲ್ ಆಗ್ತಿದ್ದಾರೆ. ಆ ಖುಷಿನ ನಮ್ಮ ಅಕ್ಕನ ಬಾಯಲ್ಲೇ ಹೇಳಿಸ್ತೀನಿ, ಬನ್ನಿ ನೋಡಿರಂತೆ. ಈಗ 10 ವರ್ಷ ಹೆಂಗಿದೀವಿ ಹಿಂಗೆ 3 ವರ್ಷನೇ ಹಿಂಗೆ ಖುಷಿ ಖುಷಿಯಾಗಿದೆ. ಯಾವಾಗ್ಲೂ ಖುಷಿಯಾಗಿ ಹ್ಯಾಪಿ ಆಗಿರ್ತೀನಿ. ಚೆನ್ನಾಗಿ ನೋಡ್ಕೊಂಡ್ರೆ ನಾನು ಹಿಂಗೆ ಖುಷಿಯಾಗಿ ಇರ್ತೀನಿ. ಅದು ನಿನ್ಮೇಲೆ ಡಿಪೆಂಡ್. ನಿಜ ಅಲ್ವಾ ಗಾಯ್ಸ್, ಒಡ ಹುಟ್ಟಿರೋ ಅಕ್ಕ ತಂಗಿರೋ ತುಂಬಾ ಖುಷಿಯಾಗಿದ್ರೆ ನಮಗೂ ಕೂಡ ಖುಷಿ ಆಗುತ್ತೆ. ಅದು ದೇವ್ರ ಇಚ್ಛೆ ಅಲ್ಲ. ಅವ್ರು ನಮ್ಮ ಅಕ್ಕ ಆಲ್ರೆಡಿ ಹೇಳಿದ ರೀತಿ ಆಲ್ರೆಡಿ ಕಳೆದ 9 ವರ್ಷ ಆಯ್ತು. ಅದೇನೋ ಗೊತ್ತಿಲ್ಲ, ನಮ್ಮ ಪುಣ್ಯನೋ ಅಥವಾ ನಮ್ಮ ಅಪ್ಪ ಅಮ್ಮ ಮಾಡಿರುವಂತ ಪುಣ್ಯನೋ. ಯಾಕಂದ್ರೆ ಒಳ್ಳೆಯವ್ರಿಗೆ ಒಳ್ಳೇದೇ ಸಿಗುತ್ತೆ ಅಂತ ದೇವ್ರು ಹೇಳ್ತಾರಲ್ಲ, ಹಾಗಾಗಿ ಒಳ್ಳೆಯವ್ರಿಗೆ ಒಳ್ಳೆಯವರೇ ಸಿಗುತ್ತೆ. ನಾವು ಒಬ್ರಿಗೆ ಒಳ್ಳೇದ್ ಮಾಡಿದ್ರೆ ನಮಗೂ ಕೂಡ ದೇವ್ರು ಒಳ್ಳೇದ್ ಬಯಸುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ. ನಮ್ಮ ಅಕ್ಕ ನಮ್ಮ ಭಾವ ಆಲ್ರೆಡಿ ಕಳೆದ 9 ವರ್ಷ ಆಯ್ತು. ಆಲ್ರೆಡಿ ಫಸ್ಟ್ ಇವನು ನಮ್ಮ ಮನ್ವಿ ತುಡ್ತಾಗ್ಲೂ ಹಾಗೇನೆ ತುಂಬಾ ಫೈನಾನ್ಷಿಯಲ್ ಎಲ್ಲ ಇಶ್ಯೂ ಇತ್ತು, ಫ್ಯಾಮಿಲಿ ಎಲ್ಲ ಇಶ್ಯೂ ಇತ್ತು. ಆಮೇಲೆ ಈಗ ವಿರಾಟ್ ಹುಡ್ತಾ ಎರಡನೇವನು, ಎರಡು ಗಂಡ್ ಮಕ್ಳುಗಳೇ ಆಯ್ತು. ಈಗ ನನ್ಗೂನು ಮೊದಲನೇ ಮಗ ಗಂಡ್ ಮಗುನೇ ಆಯ್ತು. ಹಾಗಾಗಿ ನಮ್ಮೆಲ್ಲಾ ಫ್ಯಾಮಿಲಿ ಎಕ್ಸ್ಪೆಕ್ಟೇಷನ್ ಇರೋದು ಒಂದು ಹೆಣ್ಮಗು ಆಗ್ಲಿ ಅಂತ. ಅದ್ರ ಜೊತೆಗೆ ಇವರ 9 ಮಂತ್ ವೆಡ್ಡಿಂಗ್ ಆನಿವರ್ಸರಿಗೆ ಬಂದಿದ್ದು. ಕೇಕ್ ಎಲ್ಲ ಕಟ್ ಮಾಡಿದ್ಮೇಲೆ ಖುಷಿ ಆದ್ರು ಇಬ್ರುನು. ನಾವು ಹೋಗ್ತಾ ಇರೋದನ್ನ ಅವರಿಗೆ ಹೇಳೇ ಇರ್ಲಿಲ್ಲ ಆಲ್ರೆಡಿ. ಅದ್ರಲ್ಲೂ ಅವ್ರ ಅಳಿಮಯ್ಯ ಬಂದಿರೋದು, ನಾನು ನನ್ನ ಹೆಂಡತಿಗಿಂತ ಅವ್ರ ಅಳಿಮಯ್ಯ ಬಂದಿರೋದು ನೋಡಿ ತುಂಬಾ ಖುಷಿ ಅವರಿಗೆ. ಹಾಗಾಗಿ ಅಳಿಮಯ್ಯನ ತುಂಬಾ ಇಷ್ಟ ಪಡ್ತಾರೆ. ಹಾಗಾಗಿ ಒಂದು ಚಿಕ್ಕದಾಗಿ ಸೆಲೆಬ್ರೇಷನ್ ಅಷ್ಟೇ ನಮ್ ಕಡೆಯಿಂದ, ಏನು ಅತಿ ದೊಡ್ಡದಾಗಿ ಏನಿರ್ಲಿಲ್ಲ. ನಾನಂತೂ ಏನು ಗಿಫ್ಟ್ ಹೋಗಿರ್ಲಿಲ್ಲ. ನಾವು ಮುಂದೆ ನೋಡೋಣ, ನಿಮ್ಗಳೆಲ್ಲ ಸಪೋರ್ಟ್ ಇದ್ರೆ ಒಂದು ಒಳ್ಳೆ ಗಿಫ್ಟೇನೆ ಕೊಡ್ಸೋಣ ಗಾಯ್ಸ್, ಮಿಸ್ ಮಾಡಲ್ಲ. ಮುಂದೆ ಯಾವತ್ತಾದ್ರೂ ಗಿಫ್ಟ್ ಕೊಡಿಸ್ಬೇಕಾದ್ರೆ ವಿಡಿಯೋ ಮಾಡೇ ಮಾಡ್ತೀನಿ. ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ಬೇಕು ನಮಗೆ. 9 ಇಯರ್ ವೆಡ್ಡಿಂಗ್ ಆನಿವರ್ಸರಿ ಕಂಪ್ಲೀಟ್ ಆಯ್ತು. ಇನ್ಮೇಲೆ 10 ವರ್ಷ ಆಲ್ರೆಡಿ. ಕಳೆದ 10 ವರ್ಷದಿಂದ ಬೆಸ್ಟ್ ಕಪಲ್ ಆಗಿ ಇದ್ದಾರೆ ವಿಶ್ವನಾಥ್ ಹಾಗೂ ಮಂಗಳ, ನಮ್ಮ ಅಕ್ಕ ಹಾಗೆ ನಮ್ಮ ಭಾವ. ಅವರ ಜೊತೆಗೆ ಇಬ್ರಿಲೇ ಇದ್ದವರು 4 ಜನ ಆಗವ್ರೆ, ವಿರಾಟ್ ಗೌಡ ಹಾಗೆ ಮನ್ವಿತ್ ಗೌಡ. ನಾವುಗಳು ಹೋಗ್ತಾನೆ ಕೇಕ್ ತಗೋ ಹೋಗಿದ್ದು. ಅವ್ರಿಗೆ ಗೊತ್ತೇ ಇರ್ಲಿಲ್ಲ ನಾವಿಬ್ರು ಬರ್ತಾ ಇದೀವಿ ಅಂತ. ಅವ್ರಿಬ್ರು ಮತ್ತೆ ಇಡೀ ಫ್ಯಾಮಿಲಿ ಎಲ್ಲ ಹೊರಗಡೆ ಹೋಗಕ್ಕೆ ಅವ್ರದೇ ಯಾವ್ದೋ ಒಂದು ಪ್ಲಾನಿಂಗ್ ಅಲ್ಲಿ ಇದ್ರು. ನಾವು ಸಡನ್ ಆಗೋಸ್ಕರ ಸರ್ಪ್ರೈಸ್ ನ ಕೊಟ್ಟು ಕೇಕ್ ನ ಸ್ಪಾನ್ಸರ್ ಮಾಡ್ಕೊಂಡು ತಗೋ ಹೋಗಿದ್ದು. ಅದೇ ರೀತಿ ನನಗೆ ಸಪೋರ್ಟ್ ಆಗಿ ನಮ್ಮ ಅಣ್ಣ ಮತ್ತೆ ನಾದ್ನಿ ಇಬ್ರು ಕೂಡ ಬಂದಿದ್ರು. ಇವ್ರುಗಳು ಕೂಡ ಹೊಸ ಜೋಡಿ. ಆಲ್ರೆಡಿ ಅಕ್ಕನ ಮನೆಯ ಊಟ, ಅಕ್ಕನ ಮನೆ ವಿಸಿಟ್ ಅಂತ ನಾನು ಆಲ್ರೆಡಿ ಓಲ್ಡ್ ವಿಡಿಯೋ ಹಾಕಿದೀನಿ. ನೋಡಿಲ್ಲ ಅಂದ್ರೆ ಮಿಸ್ ಮಾಡ್ಬೇಡಿ, ಹೋಗಿ ನೋಡ್ಕೊಂಡ್ ಬನ್ನಿ. ಬೇರೆ ಫ್ಯಾಮಿಲಿಲಿ ಹೇಗೋ ಏನೋ ಗೊತ್ತಿಲ್ಲ ಗಾಯ್ಸ್, ಆದ್ರೆ ನಾನು ನಮ್ಮಕ್ಕ ಮಾತ್ರ ಇದುವರೆಗೂ ಒಂದು ದಿನನೂ ಜಗಳ ಆಡ್ನಿಲ್ಲ. ಚಿಕ್ಕ ವಯಸ್ಸಲ್ಲಿ ನಿಮ್ಗಳಿಗೆಲ್ಲ ಮೆಮೊರಿ ಇರುತ್ತೆ. ಅಂದ್ರೆ ಅಣ್ಣ ತಮ್ಮ ಆಗಿರ್ಬೋದು, ಅಕ್ಕ ತಂಗಿ ಆಗಿರ್ಬೋದು, ಆ ಮತ್ತೆ ಅಣ್ಣ ತಂಗಿ ಯಾರಾದ್ರೂ ಜಗಳಾಡಿರ್ತಾರೆ ಮಾಮೂಲಿ, ಫುಲ್ ಗಲಾಟಿಗಳು, ಜಗಳ, ಗೋಳು ಕೇಳೋದು, ಆ ರೀತಿ ಎಲ್ಲ ಇರುತ್ತೆ. ಆ ರೀತಿ ಯಾವತ್ತೂ ಆಗಿಲ್ಲ ನಮ್ಮ ಅಕ್ಕನ ನಡುವೆ. ಮಾಮೂಲಿ ಇಬ್ರುನು ಅಷ್ಟೇ, ಮಾಮೂಲಿ ತುಂಬಾ ಹೊಂದಾಣಿಕೆಯಲ್ಲಿ ಇರ್ತಿದ್ದೋ. ಏನೇ ಬೇಕಂದ್ರು ನಮ್ಮ ಅಕ್ಕ ಇರೋಳು ಅನ್ನೋ ಒಂದ್ ಧೈರ್ಯ. ಮಾಮೂಲಿ ಅವಳಂತೂ ಓದೋದ್ರಲ್ಲಿ ಫುಲ್ ಟಾಪರ್ ಅಂದ್ರೆ ನನ್ಗಿಂತ ಮನೇಲಿ ಯಾವಾಗ್ಲೂ ಕಂಪೇರ್ ಮಾಡಿ ಓದ್ಕೋ ನಿಮ್ಮಕ್ಕಗಂತ. ಇಬ್ರಾಳು ಯಾವತ್ತೂ ಜಗಳ ಆಡಿಲ್ಲ ನೋಡಿ ಯಾವ ರೀತಿ ಇದೆ ಅಂತ. ಅದಾದ್ಮೇಲೆ ಕೇಕ್ ಎಲ್ಲ ಕಟ್ ಮಾಡ್ಕೊಂಡು ಇಬ್ರಾಳು ಒಂದು ಫೋಟೋ ತೆಗೆಸ್ಕೊಂಡು, ಯಾವಾಗ ಹೋದ್ರೂ ಏನಾದ್ರೂ ಒಂದು ಗಿಫ್ಟ್ ನನ್ಗೋಸ್ಕರ ರೆಡಿ ಮಾಡಿ ಇಟ್ಟಿರ್ತಾರೆ. ಅದನ್ನ ಮುಗಿಸ್ಕೊಂಡು ನಾವುಗಳೆಲ್ಲ ಹೊರಟಿದ್ದೇನೆ ಮನೆ ಕಡೆಗೆ ಹೋಯ್ತಾ ಬರ್ತಾ ಊಟ ಮಾಡೋಣ ಅಂತ ಒಂದ
ಇಲ್ಲೇ ಒಂದ್ ನಿಯರೆಸ್ಟ್ ಇರೋವಂತ ಹೋಟ್ಲಿಗೆ ಹೋದ್ವು. ಅಲ್ಲಂತೂ ಊಟ ಸ್ವಲ್ಪನೂ ಚೆನ್ನಾಗೇ ಇರ್ಲಿಲ್ಲ. ಹಾಗಾಗಿ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಹಾಗೆ ಆಡಿಯೋನೇ ಕಂಟಿನ್ಯೂ ಮಾಡ್ಕೊಂಡೆ. ಮನೆಗೆ ಹೋಗ್ತಾ ನನ್ ಮಗ ಮತ್ತೆ ನಮ್ ನಾದ್ನಿ ಇಬ್ರು ಕೂಡ ಮ್ಯೂಸಿಕ್ ನ ಎಂಜಾಯ್ ಮಾಡ್ಕೊಂಡು ವಿಡಿಯೋನ ಡ್ಯಾನ್ಸ್ ಮಾಡ್ತಾ ಇದ್ರು. ಆಲ್ರೆಡಿ ನನ್ ಮಗ ಇನ್ನೂ 1.5 ವರ್ಷ ಇದ್ದಾನೆ. ಈಗ್ಲೇ ಆಲ್ರೆಡಿ ಎಲ್ಲಾ ವಿಡಿಯೋಗಳಿಗೆ ಅಂದ್ರೆ ಈ ಟಿಕ್ ಟಾಕ್ ಅವರು ಮತ್ತೆ ಈ ಯೂಟ್ಯೂಬರ್ ಗಳೆಲ್ಲ ಆಕ್ಟಿಂಗ್ ಮಾಡೋ ರೀತಿ ಆಲ್ರೆಡಿ ಮುಖಕ್ಕೆ ಎಕ್ಸ್ಪ್ರೆಷನ್ ನ ಕೊಡ್ತಾರೆ. ಗೊತ್ತಿಲ್ಲ ಆ ರೀತಿ ಈ ರೀತಿ ಬೆಳೆಸ್ಬೇಕನ್ನೋ ಯಾವುದೇ ರೀತಿ ಉದ್ದೇಶ ಇಲ್ಲ. ಒಳ್ಳೆ ರೀತಿ ಬೆಳೆದ್ರೆ ಸಾಕು. ಮಕ್ಳುಗಳು ಮುಂದಿನ ಪ್ರಜೆಗಳೆಲ್ಲ ಇವರೇ ಅಲ್ವಾ. ಒಳ್ಳೆ ರೀತಿಲಿ ಬೆಳೆದ್ರೆ ಸಾಕು. ತುಂಬಾ ಎಂಜಾಯ್ ಮಾಡ್ಕೊಂಡು ನಮ್ಮ ಅಕ್ಕ ಭಾವನು ಕೂಡ ತುಂಬಾ ಖುಷಿ ಪಟ್ರು ಈ ದಿನ. ಆಲ್ರೆಡಿ 9 ವರ್ಷ ಯಾವ ರೀತಿ ಕಳೀತು ದಿನ ಅನ್ನೋದು ಮಾತ್ರ ನಿಜವಾಗ್ಲೂ ನಂಬೋದಕ್ಕೆ ಸಾಧ್ಯ ಇಲ್ಲ. 9 ವರ್ಷ ಆಯ್ತು ಅಂದ್ರೆ ನನ್ಗೂ ಕೂಡ ತುಂಬಾ ಖುಷಿ ಆಯ್ತು. ನಮ್ಮಂತ ಭಾವನೆ, ನಮಗ್ ಸಿಕ್ಕಿರೋ ಭಾವನೆ ನಿಮ್ಗಳಿಗೆ ಎಲ್ರಿಗೂ ಸಿಗ್ಲಿ ಅಂತ ಹಾರೈಸ್ತೀನಿ ಗಾಯ್ಸ್. ಥ್ಯಾಂಕ್ ಯು.